ಎಲ್ರಿಗೂ ಇವತ್ತಿನ ನ್ಯೂ ಬ್ಲಾಗ್ ಬಂದ್ಬಿಟ್ಟು ನಮ್ಮ ಪೂಜಾರಿಯ ದೊಡ್ಡ ಕುಟುಂಬದಲ್ಲಿ ಯಲ್ಲಮ್ಮನ ಅಡ್ಲಿಗೆಯ ಒಂದು ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಆ ಪೂಜಾ ಕಾರ್ಯಕ್ರಮದಲ್ಲಿ ಪೂಜೆ ಮಾಡಿ ನಂತರ ಎಲ್ಲರಿಗೆ ಬೇವುಳಿಸುವುದು ಒಂದು ನಮ್ಮ ಇಂದಿನ ಒಂದು ಸಂಪ್ರದಾಯ ನೋಡ್ರಿ. ಇದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಎಲ್ಲರೂ ನಮ್ಮ ಪೂಜಾರಿಯ ಎಲ್ಲ ಕುಟುಂಬದ ಸದಸ್ಯರು ಕೂಡ ಬಂದು ಭಾಗಿಯಾಗ್ತಿದ್ರು. ಆದರೆ ಸ್ವಲ್ಪ ಜನ ಬೆಂಗಳೂರಲ್ಲಿ ದುಡಿಯಲು ಹೋಗಿದ್ದಾರೆ, ಹಾಗಾಗಿ ಬರಕ್ಕಾಗಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಾಲಾಗಿ ನಿಂತು ಯಲ್ಲಮ್ಮನ ಪೂಜೆ ಆದ ನಂತರ ಎಲ್ಲರಿಗೂ ಬೇವುಳಿಸಿ ಅವರಿಂದ ಭಕ್ತಿಯ ಒಂದು ಕಾಣಿಕೆಯನ್ನು ತೆಗೆದುಕೊಳ್ಳುತ್ತಾರೆ ನೋಡ್ರಿ. ಇದು ಯಲ್ಲಮ್ಮ ದೇವರ ಒಂದು ಪೂಜಾ ಸ್ಥಳ. ಪೂಜೆ ಆದ ನಂತರ ಎಲ್ಲರಿಗೂ ಬೇವನ್ನು ಉಳಿಸ್ತಾರೆ. ಪೂಜೆ ಆಗಿದೆ, ಆಗದ ಸಲುವಾಗಿ ನಾವು ಪೂಜಾರಿ ಅಮ್ಮ ಅವರು ಹೊರಗಡೆ ನಮ್ಮ ಎಲ್ಲ ಪೂಜಾರಿಯ ಕುಟುಂಬದ ಸದಸ್ಯರಿಗೆ ಯಲ್ಲಮ್ಮ ದೇವರ ಪೂಜಾರಿ ಅವರು ಬೇವನ್ನು ಇಳಿಸಲು ಹೊಂಟಿದ್ದಾರೆ. ಈ ಸಾಲು ಇನ್ನೂ ದೊಡ್ಡ ಒಂದು ಸಾಲು ಆಗಿ ನಿಂತಿರ್ತಿತ್ತು. ಸ್ವಲ್ಪ ಜನ ಬಂದಿರಲಾದ ಕಾರಣ ದುಡಿಯಲು ಹೋಗಿದ್ದಾರೆ. ಆದ್ದರಿಂದ ಇವಾಗ ಇಷ್ಟೇ ಜನ ಮಾತ್ರ ಬೇವನ್ನು ಇಳಿಸಿಕೊಳ್ಳುತ್ತಾರೆ. ಬೇವನ್ನು ಇಳಿಸಿಕೊಂಡ ನಂತರ ಎಲ್ಲರೂ ಊಟವನ್ನು ಇದೇ ಸಾಲಾಗಿ ಕುಂತುಕೊಂಡು ಊಟವನ್ನು ನೀಡುತ್ತಾರೆ. ನೀಡಿದ ನಂತರ ಎಲ್ಲರೂ ಊಟ ಮಾಡಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿಯೊಂದು ಕಡೆಗೆ ಇದೇ ರೀತಿಯಾಗಿ ಕುಂದ್ರಿಸಿ ಊಟವನ್ನು ನೀಡ್ತಾರೆ ನೋಡ್ರಿ. ಎಲ್ಲ ದೊಡ್ಡ ಕುಟುಂಬದ ಸದಸ್ಯರು ಸೇರಿ ಈ ಒಂದು ಪೂಜೆಯನ್ನು ಮಾಡಿದ ನಂತರ ಎಲ್ಲರಿಗೂ ಊಟವನ್ನು ನೀಡ್ತಾರೆ ನೋಡ್ರಿ. ಇದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಬ್ಬ ಹುಣ್ಣಿಮೆ ಬಂದ ಸಂದರ್ಭದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿ ಹೋಳಿಗೆ ನಮ್ಮ ಒಂದು ಹಬ್ಬದ ಊಟ ಆಗಿರುತ್ತೆ ನೋಡಿ. ಇದೇ ನೋಡಿ ಇವತ್ತಿನ ಚಿಕ್ಕ ಬ್ಲಾಗ್. ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.